ಈತ ITI ವಿದ್ಯಾರ್ಥಿ. ಕಟಿಂಗ್ ಪ್ಲೇಯರ್ ಟೆಸ್ಟರ್ ಹಿಡಿಬೇಕಾದವನು ಮಾಡಿದ ಕೆಲಸ ಮಾತ್ರ ಊಹೆಗೂ ಮೀರಿತು. ಸ್ಟೆಥೋಸ್ಕೋಪ್ ಮತ್ತು ಇಂಜೆಕ್ಷನ್ ಹಿಡಿದು ಜಿಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳ ಪ್ರಾಣದ ಜೊತೆ ಚೆಲ್ಲಾಟ ಆಡಿದಾನೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಕಲಬುರಗಿ ಜಿಮ್ಸ್ನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ನಕಲಿ ನರ್ಸ್ ವೇಷ ಹಾಕಿ ಹಣ ಪೀಕುತ್ತಿದ್ದ ವಿದ್ಯಾರ್ಥಿ. ಹೀಗೆ ಇಂಗು ತಿಂದ ಮಂಗನಂತೆ ನಿಂತಿರುವ ಈತನನ್ನ ನೋಡಿದ್ರೆ ನರ್ಸು ಅಥವಾ ಡಾಕ್ಟರ್ ಅಂತ ಅನಿಸದೇ ಇರೋದು. ಆದ್ರೆ ಈತ ITI ವಿದ್ಯಾರ್ಥಿ. ಈತನ ಹೆಸರು ನಜಮುದ್ದೀನ್ ಅಂತ. ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣ ಮೂಲದ ನಿವಾಸಿ. ನಗರದ ಖಾಸಗಿ ಕಾಲೇಜಿನಲ್ಲಿ ITI ಓದ್ತಿದ್ದ ಈತ ಕೈ ಹಾಕಿದ ಕೆಲಸ ಮಾತ್ರ ಯಾಮಾರಿಸೋ ಕೆಲಸ. ನಜಮುದ್ದೀನ್ ನರ್ಸ್ ವೇಷ ಹಾಕೊಂಡು ಕೊರಳಲ್ಲಿ ಸ್ಟೆಥೋಸ್ಕೋಪ್ ಹಾಕೊಂಡು ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯಲ್ಲಿ ಸಿಬ್ಬಂದಿಯಂತೆ ಬಿಂದಾಸಾಗಿ ಓಡಾಡಿದ್ದಾನೆ. ಸಾಮಾನ್ಯ ವಾರ್ಡ್, ಹೆರಿಗೆ ವಾರ್ಡ್ಗಳಿಗೆ ಹೋಗಿ ರೋಗಿಗಳ ಬ್ಲಡ್ ಸ್ಯಾಂಪಲ್ ಪಡೆದು 500 ರಿಂದ 1000 ರೂಪಾಯಿ ವಸೂಲಿ ಮಾಡ್ತಿದ್ದಾನೆ. ಅದರಂತೆ ನಜಮುದ್ದೀನ್ ರೋಗಿಯೊಬ್ಬರ ಬ್ಲಡ್ ಸ್ಯಾಂಪಲ್ ಪಡೆದು 500 ರೂಪಾಯಿ ಪಡ್ಕೊಂಡಿದ್ದಾನೆ. ಬಳಿಕ ಒಂದು ದಿನವಾದರೂ ಬಾರದೇ ಇದ್ದಾಗ ಅನುಮಾನಗೊಂಡು ವಿಚಾರಣೆ ಮಾಡಿದಾಗ ನರ್ಸ್ ವೇಷ ಹಾಕೊಂಡು ಓಡಾಡ್ತಿರೋದು ITI ವಿದ್ಯಾರ್ಥಿ ಅನ್ನೋದು ಬಯಲಾಗಿದೆ. ಚೆನ್ನಾಗಿ ಚೆಕ್ ಮಾಡಕ್ಕೆ ಬಂದ್ರಿ ಮಾಡಿದ್ರು ಅದು ರಕ್ತ ತೆಗೆದ್ರಿ ತೆಗೆದು 1 ತೊಲಿಲ್ಲ 3 ತೊಲಿ ತೆಗೆದಕ್ಕೆ ತೆಗೆದಾರ್ರಿ. ತೆಗೆದು ಬರೆದು ಕೊಟ್ಟರು. ಬರೋದು ಏನು ಮಾಡಿದ್ರು ನಮ್ಮ ಮನೆಯಾಗ ಕೊಟ್ಟರು. ಗಪ್ಪಾಗಿ ಕೊಡೋದು ಹೊರಗೆ ಬಂದ್ರು. ಹೊರಗೆ ಬರೋದು 1000 ರೂಪಾಯಿ ಕೊಡಂದ್ರು. ಸೀದಾ ಗಪ್ಪನ ತೆಗೆದಕ್ಕೆ ಹುಡುಕಿ ಕೇಳೋದು 1000 ರೂಪಾಯಿ ಕೊಟ್ಟರು. ಅವ್ರ ಸಂಗಟ ಇನ್ನೊಬ್ಬರು ಮೇಡಮ್ ಇದ್ರಿ ಇಲ್ಲಿ ಅವ್ರು ಏನು ನಿಂದಿಸಿರೋದು ಬರ್ಲಿಕತ್ತೀರಿ. ನಾ ಏನು ಮಾಡಿದೆ 1000 ರೂಪಾಯಿ ಕೊಟ್ಬಿಟ್ರಿ. ಗಪ್ಪಾಗಿ ಮಾಡಿಕೊಡೋಣ ನಮ್ಗೆ ಗೊತ್ತಿಲ್ಲ ಅಂದ್ಕೆ ಇಷ್ಟೇ ಕೊಟ್ಟು ನೋಡಿ. फिर मैं ब्लड मेरी मिस्टेक इसमें क्या हुई कि मैं ब्लड विड्रॉ करा तो एक जन से 200 रुपीज़ लिया, एक जन से 300 लिया, एक से 500 लिया, एक से 190 रुपीज़ लिया. बस इतनी मिस्टेक हुई कि मेरी मैं उनसे पैसे नहीं लेना था. विड्रॉ कर था. अल्हम्दुलिल्लाह मुझे तो विड्रॉ करने आता था. विड्रॉ करके देना चाहिए था. मैं दे के पैसा नहीं लेना चाहिए था. ये मेरी मिस्टेक. ಇನ್ನು ಆಳಂದ ಮೂಲದ ನಜಮುದ್ದೀನ್ಗೆ 18 ವರ್ಷ ಪೂರ್ಣವಾಗಿಲ್ಲ. ನಗರದ ITI ಓದ್ತಿದ್ದ ಈತ ನಿತ್ಯ ಆಳಂದದಿಂದ ಬಸ್ನಲ್ಲಿ ಹೋಗೋದು ಬರೋದು ಮಾಡ್ತಿದ್ದ. ನಾನು ಆಳಂದ ಪಟ್ಟಣದ ಕಾಲೇಜಿನಲ್ಲಿ ನರ್ಸಿಂಗ್ ಓದ್ತಾ ಇದ್ದು, ಅದಕ್ಕಾಗಿ ನನ್ನನ್ನು ಜಿಮ್ಸ್ ಆಸ್ಪತ್ರೆಯಲ್ಲಿ ತರಬೇತಿಗೆ ಕಳಿಸಿದ್ದಾರೆ ಅಂತ ಸುಳ್ಳು ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ. ಆದ್ರೆ ಈತನ ದಾಖಲೆ ಪರಿಶೀಲನೆ ಮಾಡದೇ ಇರೋದು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದ್ದು ಜನಾಕ್ರೋಶಕ್ಕೂ ಕಾರಣವಾಗಿದೆ. ಪೊಲೀಸರಿಗೆ ದೂರು ನೀಡಲಾಗಿದ್ದು ತನಿಖೆ ನಡೆಸುತ್ತಿದ್ದಾರೆ ಅಂತಂದ್ರು. 1,00,000 ಮಂದಿ ದಿನ ಬರ್ತಾರೆ ಇಲ್ಲಿ. 1,500 ಮಂದಿ ಅಡ್ಮಿಟ್ ಆಗ್ತಾವ. ಅಷ್ಟು ರಶ್ ಅಲ್ಲಿ ಏನಾಗುತ್ತೆ, ಸ್ವಲ್ಪ ಮೇ ಬಿ ಲೂಪ್ ಹೋಲ್ಸ್ ಎಲ್ಲರ ಏನಾರ ಸ್ವಲ್ಪ ಲೀಕ್ ಆಯ್ತಂದ್ರೆ ಇಂಥ ಆಗ್ಬಹುದು. ಬಟ್ ಯಾರಾದರೂ ಅದು ಕಲ್ಪ್ರಿಟ್ ಇದ್ರೆ ಅವರಿಗೆ ಹಿಡ್ಕೊಂಡು ನಾವು 100% ಅದಕ್ಕೆ ಪರಿಹಾರ ಮಾಡಿಸ್ತೇವೆ. ಕೆಲ ದಿನಗಳ ಹಿಂದೆ ಜಿಲ್ಲಾಸ್ಪತ್ರೆಯಲ್ಲಿ ನರ್ಸ್ ವೇಷದಲ್ಲಿ ಬಂದಿದ್ದ 2 ಕಳ್ಳಿಯರು ಮಗುವನ್ನ ಕಳ್ಳತನ ಮಾಡ್ಕೊಂಡು ಹೋಗಿದ್ದ ಘಟನೆ ನಡೆದಿತ್ತು. ಇದೀಗ ಘಟನೆ ಮಾಸೋ ಮುನ್ನವೇ ನಕಲಿ ನರ್ಸ್ ಪ್ರಕರಣ ಪತ್ತೆಯಾಗಿದ್ದು ಜಿಮ್ಸ್ ಆಸ್ಪತ್ರೆಯಲ್ಲಿ ಏನಾಗ್ತಿದೆ ಎಂಬ ಪ್ರಶ್ನೆ ಮೂಡಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.